ಮಾನ್ಯ ಅಧ್ಯಕ್ಷರೇ, ನಾನು ಜಾಹೀರಾತು ಕೊಟ್ಟಿದ್ದನ್ನ ತಪ್ಪು ಅಂತ ಹೇಳಲೇ ಇಲ್ಲ. ಮುಂದಕ್ಕೆ ಹೋಗಕ್ಕಾಗಲ್ಲ, ಮುಗಿಸ್ತೀನಿ. ಯಾಕೆಂದ್ರೆ ಸದನದ ಒಳಗೆ ಮುಖ್ಯಮಂತ್ರಿಗಳ ಮಾತು ಜಾಹೀರಾತು ರೂಪದಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿಲ್ಲ, ವಾರ್ತಾ ಇಲಾಖೆಯಿಂದ ಕೊಟ್ಟಿಲ್ಲ. ಅದೇನಪ್ಪ ಕೊಡಿ. ನೀ ಹಾಗಾದ್ರೆ ಇದನ್ನ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಸರ್ಕಾರ ಅಂತ ಮಾಡ್ಕೊಳ್ಳಿ. ಮಾನ್ಯ ಅಧ್ಯಕ್ಷ, ಎರಡನೇದು, ಒಟ್ಟು ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನಂಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ಮುಖ್ಯಮಂತ್ರಿ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ. ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ನನ್ನ ಊಹೆ. ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ, ಆ ಕಾರಣಕ್ಕೆ ಕಾಂಟ್ರಾಕ್ಟ್ದಾರಗಳು ಬಿಲ್ ಆಗಲಿಲ್ಲ, ಅಧಿಕಾರಿಗಳು ಕೇಳ್ತಾ ಇಲ್ಲ, ಹಿಂಗೆಲ್ಲ ಒಂದು ಅನಿಸ್ತಾ ಪ್ರಾರಂಭ ಆಗಿದೆ. ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ, ಈಗ ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವರಾಗಬೇಕು ಅಂತಂದ್ರೆ ನಿಮ್ಮ ಪಾರ್ಟಿಯಲ್ಲಿ ನಡೀತಾ ಇಲ್ವೇನೋ ಅಂತ ಕೇಳ್ತೀರಿ. ನಮ್ಮ ಪಾರ್ಟಿನಲ್ಲಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ನಮ್ಮ ಪಾರ್ಟಿ ವಿಷಯ, ಅದೊಂದು ಸಾರ್ವಜನಿಕ ವಿಷಯ, ರಾಜ್ಯದ ಜನರ ವಿಷಯ ಅಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ, 6 ಕೋಟಿ ಜನರಿಗೆ ಅದು ಬೇಕು. ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು. ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ, ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ? ಪರಮೇಶ್ವರ್ ಒಂದೊಂದ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋದ ನಂತರ ನಾನು ಆಗ್ತೀನಿ ಅಂತ, ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ. ಡಿ ಕೆ ಶಿವಕುಮಾರ್ ನಾನು ಸುಳ್ಳು ಹೇಳ್ತಿಲ್ಲ ಸರ್. ನೀವು ಮುಖ್ಯಮಂತ್ರಿ ಆದ್ರೆ ನಾನು ಖುಷಿ ಪಡ್ತೀನಿ. ಆದ್ರೆ ನಿಮಿಷ ಯಾಕೆ ಅಧ್ಯಕ್ಷ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ರಾಜ್ಯದ 7 ಕೋಟಿ ಜನರ ಪ್ರಶ್ನೆ ಇದು. ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರಾಗಬೇಕು? ಒಂದು ಕಡೆ ಶಾಸಕರುಗಳು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಅಧ್ಯಕ್ಷ ಮುಖ್ಯಮಂತ್ರಿ ಬಗ್ಗೆ ಏನು ಅಂತ ನಿಮ್ಗೆ ಬಯಸರಾಗಿದೆ. ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಈ ಕಾರಣದಿಂದ ನಿಮ್ಮ ಮುಖಾಂತರ ಕೇಳ್ತಾನೆ, ಸ್ಥಿರತೆಯ ಕಾರಣಕ್ಕೆ ಕುಸಿತ ಇದೆ, ದಿನಕ್ಕೊಂದು ರೀತಿಯಾದ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಈ ಕಾರಣಕ್ಕೆ ಶಿವಕುಮಾರ್ ಅವರು ಹೇಳಿ ನಮಗೆ ಅನ್ನಿಸ್ತಾ ಇದೆ, ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು? ಬಜೆಟ್ ನಂತರ ಈ ಹಿನ್ನೆಲೆಯಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳವರೇ ಮುಂದಾದ್ರೆ ನಮಗೇನು ಚಿಂತೆ ಇಲ್ಲ ಸರ್. ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಅಸ್ಥಿರತೆಯನ್ನ ದೂರ ಮಾಡಿ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ನಿಮ್ಮ ಹತ್ರ ಯಾರು ಕೇಳಲಿಕ್ಕೆ ಬಂದಿಲ್ಲ. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋದಕ್ಕೆ ನಿಮಗೆ ಏನೂ ಇಲ್ಲ, ಅದಕ್ಕೆ ದಿಕ್ಕು ಅಷ್ಟೇ. ಈಗ ಮುಗಿಸಿ ಸರ್ಕಾರ ಮಾಡ್ತಾ ಇಲ್ಲ ಪಾಪ. ಇನ್ನೊಂದು ಬಹಳ ಗಂಭೀರವಾಗಿರುವಂತಹ ವಿಷಯ ಏನಂತ ಕೇಳಿದ್ರೆ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಜಾತಿ ಗಣತಿಯನ್ನ ನಾಳೆ ಬಿಡುಗಡೆ ಮಾಡ್ತೀನಿ, ನಾಡಿದ್ದು ಜಾರಿ ತರ್ತೀನಿ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. OBC ಮುಖ್ಯಮಂತ್ರಿ ಅನ್ನುವಂತ ಗೌರವ ಇಡೀ ರಾಜ್ಯ ಜನರಿಗಿದೆ.
ನಾನು ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ, ಕಾಂತರಾಜು ವರದಿಯನ್ನ ಯಾವತ್ತು ಜಾರಿ ತರ್ತೀರಿ ಹೇಳಿ, ಕಾಂತರಾಜು ವರದಿಯನ್ನ ಯಾವತ್ತು ಬಹಿರಂಗ ಮಾಡ್ತೀರಿ ಹೇಳಿ. ಇಲ್ಲಿಯ ತನಕ ಕಾಂತರಾಜು ವರದಿ ಏನಾಗಿದೆ ಅಂತ ಈ ಸರ್ಕಾರ ಹೇಳ್ತಾ ಇಲ್ಲ. ಪತ್ರಿಕೆಗಳಲ್ಲಿ ಬರುತ್ತೆ ಕಾಂತರಾಜು ವರದಿಗೆ ಸೆಕ್ರೆಟರಿ ಸೈನ್ ಹಾಕಲಿಲ್ಲ ಅಂತ ಒಂದ್ಸರಿ ಹೇಳ್ತಾರೆ, ಇನ್ನೊಂದ್ಸರಿ ಹೇಳ್ತಾರೆ ಕಾಂತರಾಜು ವರದಿಯನ್ನ ಲಾಕರ್ ಅಲ್ಲಿ ಇಟ್ಟಿದ್ವಿ ನಾವು, ಅದು ಎಲ್ಲೋಗಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ವರ್ಗದ ಬಗ್ಗೆ ನಿಜವಾದಂತಹ ಕಾಳಜಿ ಇದ್ದಿದ್ರೆ ನೀವು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಿ. ಯಾಕೆ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ಲಿಕ್ಕೆ ಯಾಕೆ ನೀವು ಹಿಂದೆ ಹೊಡಿತಾ ಇದ್ದೀರಿ? ಕಾಂತರಾಜು ವರದಿಯಲ್ಲಿ ಅಂತ ಅಪಾಯ ಏನಿದೆ? ನಾವು ಕಳೆದ ಕೇಳಬೇಕಿತ್ತು ನೀವು 2015ರಲ್ಲಿ ಮಾನ್ಯ ಅಧ್ಯಕ್ಷರೇ, ಬ್ಯಾಕ್ವರ್ಡ್ ಕ್ಲಾಸಿನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ನಾವು ಕಾಂತರಾಜು ವರದಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಯಾಕೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಲಿಲ್ಲ? ಒಂದು ಕಡೆ ಸೆಕ್ರೆಟರಿಯ ಸೈನ್ ಹಾಕಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಆಮೇಲೆ ಹೇಳ್ತಾರೆ, ಕಾಂತರಾಜು ವರದಿ ಎಲ್ಲೋಗಿ ಅಂತ ಗೊತ್ತಿಲ್ಲ. 165 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಕಾಂತರಾಜು ವರದಿಯನ್ನ ಸಿದ್ಧ ಮಾಡಿ 2 ಟರ್ಮ್ ಅಧ್ಯಕ್ಷ ಆಗಿದ್ರು ಅವರು. 2 ಟರ್ಮ್ ಅಧ್ಯಕ್ಷ ಆಗಿದ್ರು. ಹೆಂಗೆ ಅವರು ಅಧ್ಯಕ್ಷ ಆದ್ಮೇಲೆ ರಿಪೋರ್ಟ್ ಕೊಡದಲೆ ವಾಪಸ್ ಹೋಗ್ಲಿಕ್ಕೆ ಹೆಂಗ್ ಬಿಟ್ರು ನೀವು? 2 ಟರ್ಮ್ ರಾಜ್ಯ ಅಧ್ಯಕ್ಷರಾಗಿ, ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ವರದಿ ಕೊಡಲು ವಾಪಸ್ ಹೋಗ್ತಾರೆ ಅಂತಂದ್ರೆ ಈ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯ ಅಲ್ವಾ? 185 ಕೋಟಿ ರೂಪಾಯಿ ಏನಾಗಿದೆ ಅಂತ ಈ ರಾಜ್ಯ ಜನ ಕೇಳಬೇಕಲ್ಲ. ಮುಖ್ಯಮಂತ್ರಿಗಳಿಗೆ ತನಗೆ ಅಪಾಯ ಬಂದಾಗ ಜಾತಿ ಗಣತಿ ವಿಷಯವನ್ನ ಯಾಕೆ ಕೇಳ್ತೀರಿ? ತನ್ನಿ ಹಾಗಾರೆ ನಾಡಿದ್ದು ಬಜೆಟ್ ಅಧಿವೇಶನ 21ನೇ ತಾರೀಕಿನ ಮುಗಿಯೋದ್ರೊಳಗೆ ನಾನು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ನೋಡೋಣ. ನಮಗೆ ಬೇಕಾಗಿದೆ ಕಾಂತರಾಜು ವರದಿ ಎಲ್ಲಿದೆ ಅಂತ ಹುಡುಕಿ ಕೊಡಿ ಅಂತ ಕೇಳ್ತೀನಿ ನಾನು. ಕಾಂತರಾಜು ವರದಿ ಎಲ್ಲಿದೆ ಅಂತ ಹೇಳಿ ಹಾಗಾರೆ. ಯಾಕೆ ಅದನ್ನ ಕೇಳಿ, ಯಾಕೆ ಅದನ್ನ ಹೇಳಲಿಕ್ಕೆ ನಿಮಗೆ ಕಾಂತರಾಜು ವರದಿಯನ್ನ ಅಥವಾ ಜಾತಿ ಗಣತಿಯನ್ನ ತಂದ್ರೆ ನಿಮ್ಮ ಕ್ಯಾಬಿನೆಟ್ನೊಳಗೆ 16 ಗೊಂದಲಗಳಿದೆ, ಅದನ್ನ ತರಲಿಕ್ಕೆ ತಯಾರಿಲ್ಲ. ಸಬ್ಜೆಕ್ಟ್ ಹೋಗಿ ಲೋಕಾಯುಕ್ತದ ವರದಿಯನ್ನ 3 ತಿಂಗಳ ತರಿಸ್ಕೊಂಡ್ಬಿಡ್ತೀರಿ. ಸರ್ಕಾರ ಒಂದು 2 ವರ್ಷ ಆದ್ರೂ ಕೂಡ ಕಾಂತರಾಜು ವರದಿಯನ್ನ ತರಿಸ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಮ ಬದ್ಧತೆ ಏನಾಗಾದ್ರೆ? ಯಾವ ಬದ್ಧತೆಯನ್ನು ಹಾಕೊಂಡಿದ್ದೀರಿ? ನಿಮಗೆ ಅಪಾಯ ಇದೆ ಅಂದಾಗ ಒಬಿಸಿ ಹೆಲ್ಮೆಟ್ ಹಾಕೊಳ್ತೀರಿ, ನಿಮಗೆ ಅಪಾಯ ಇಲ್ಲ ಅಂತಂದಾಗ ಒಬಿಸಿ ಹೆಲ್ಮೆಟ್ ಅನ್ನು ತೆಗೆದಿಟ್ಕೊಂಡ್ಬಿಟ್ರೆ ಒಬಿಸಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ನೀವು ಹಿಂದುಳಿದ ನೀವೇನ್ ನ್ಯಾಯ ಕೊಡುತ್ತೆ. ಕಾಂತರಾಜು ವರದಿಯನ್ನ ಜಾರಿಗೆ ತರಲಿಕ್ಕೆ ಅಥವಾ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಲಿಕ್ಕೆ ಯಾವ ಶಕ್ತಿಗಳು ನಿಮ್ಮನ್ನ ತಡೆದು ನಿಲ್ಲಿಸಿದೆ ಅದನ್ನ ಹೇಳ್ಬೇಕಲ್ಲ. ಯಾಕೆ ಅದನ್ನ ಹೇಳ್ತಾ ಇಲ್ಲ? 1 ವರ್ಷದ ಕೆಳಗಡೆ ಜಾತಿ ಗಣತಿ ಪ್ರಚಾರದ ಭಾಷಣದ ವಸ್ತು ಜಾತಿ ಗಣತಿ, ಶೈಕ್ಷಣಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಕೊಂಡು ಎಷ್ಟು ದಿನ ಕರ್ನಾಟಕ ಜನರಿಗೆ ಹಿಂಗೆ ಹೇಳ್ತಾ ಬರ್ತಾರೆ?